ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯೆಂದಾಗ ನಮ್ಮ ಕಣ್ಣ ಮುಂದೆ ಕಡಲ ತೀರಗಳು, ಜಲಪಾತಗಳು ಮತ್ತು ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳು ಮೂಡಿಬರುತ್ತವೆ. ಆದರೆ ಇದೇ ಜಿಲ್ಲೆಯೊಳಗೆ ಕರ್ನಾಟಕದ ಬೇರೆ ಯಾವುದೇ ಭಾಗಕ್ಕಿಂತ ಭಿನ್ನವಾದ ಒಂದು ಪುಟ್ಟ ಪಟ್ಟಣ ಅಡಗಿದೆ. ಟಿಬೆಟಿಯನ್ ಸಂಸ್ಕೃತಿ, ಬೌದ್ಧ ಮಠಗಳು, ಸುಂದರ ಪ್ರಕೃತಿ ಮತ್ತು ಶಾಂತ ಜೀವನ ಶೈಲಿ ಒಂದೇ ಕಡೆ ಸೇರುವ ಈ ಸ್ಥಳವು ನಿಜಕ್ಕೂ ವಿಶಿಷ್ಟವಾಗಿದೆ. ಭಾರತದ ಮಿನಿ ಟಿಬೆಟ್ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ಸ್ಥಳದ ಹೆಸರೇ ಮುಂಡಗೋಡು. ಕಾಡುಗಳು, ಕೃಷಿ ಭೂಮಿಗಳು ಮತ್ತು ಬೆಟ್ಟಗಳ ನಡುವೆ ನೆಲೆಸಿರುವ ಈ ಪಟ್ಟಣವು ಪ್ರವಾಸಿಗರಿಗೆ ಒಂದು ವಿಭಿನ್ನ ಅನುಭವವನ್ನು ನೀಡುತ್ತದೆ. ಇಂದು ನಾವು ಮುಂಡಗೋಡಿನ ಟಿಬೆಟಿಯನ್ ಕಾಲನಿ, ಸುಂದರ ದೃಶ್ಯಗಳು ಮತ್ತು ಕಾಡಿನ ಮಧ್ಯೆ ನಡೆದ ಒಂದು ಅನಿರೀಕ್ಷಿತ ಅಡುಗೆಯ ಕಥೆಯನ್ನು ನೋಡಲಿದ್ದೇವೆ. ಪ್ರತಿಯೊಂದು ಸ್ಥಳಕ್ಕೂ ತನ್ನದೇ ಆದ ಒಂದು ಗುರುತು ಇರುತ್ತದೆ. ಅದೇ ರೀತಿ ಮುಂಡಗೋಡಿನ ಆತ್ಮವೇ ಈ ಟಿಬೆಟಿಯನ್ ಕಾಲನಿ. 1960ರ ದಶಕದಲ್ಲಿ ಸ್ಥಾಪನೆಯಾದ ಈ ವಸತಿ ಪ್ರದೇಶವು ಟಿಬೆಟ್ ಹೊರಗಿನ ಅತಿ ದೊಡ್ಡ ಟಿಬೆಟಿಯನ್ ನೆಲೆಗಳಲ್ಲಿ ಒಂದಾಗಿದೆ. ಈ ರಸ್ತೆಗಳ ಮೂಲಕ ಸಾಗುವಾಗ ನಾವು ಕರ್ನಾಟಕದಲ್ಲಿದ್ದೇವೆಯೋ ಅಥವಾ ಟಿಬೆಟ್ನಲ್ಲಿದ್ದೇವೆಯೋ ಎಂಬ ಅನುಮಾನ ಮೂಡುತ್ತದೆ. ಗಾಳಿಯಲ್ಲಿ ಹಾರಾಡುವ ಬಣ್ಣ ಬಣ್ಣದ ಪ್ರಾರ್ಥನಾ ಧ್ವಜಗಳು, ಸಾಂಪ್ರದಾಯಿಕ ಮನೆಗಳು ಮತ್ತು ಶಾಂತ ವಾತಾವರಣ ಈ ಸ್ಥಳದ ವಿಶೇಷತೆ. ನಗರ ಜೀವನದ ಗದ್ದಲದಿಂದ ದೂರ ಇಲ್ಲಿ ಸಮಯವೇ ನಿಧಾನವಾಗಿ ಸಾಗುತ್ತಿರುವಂತೆ ಅನಿಸುತ್ತದೆ. ಈ ಸ್ಥಳದ ಪ್ರತಿಯೊಂದು ಮೂಲೆ ಕೂಡ ಟಿಬೆಟಿಯನ್ ಸಂಸ್ಕೃತಿಯ ಕಥೆಯನ್ನು ಹೇಳುತ್ತದೆ. ಮುಂಡಗೋಡಿನ ಪ್ರಮುಖ ಆಕರ್ಷಣೆಗಳಲ್ಲಿ ಅತ್ಯಂತ ವಿಶೇಷವಾದುದು ಇಲ್ಲಿನ ಬೌದ್ಧ ಮಠಗಳು. ಅವುಗಳಲ್ಲಿ ವಿಶ್ವದ ಪ್ರಮುಖ ಟಿಬೆಟಿಯನ್ ಬೌದ್ಧ ಮಠಗಳಲ್ಲಿ ಒಂದಾದ ದ್ರೆಪುಂಗ್ ಮಠ. ಬೃಹತ್ ಪ್ರಾರ್ಥನಾ ಮಂದಿರ, ಚಿನ್ನದ ಬುದ್ಧನ ಮೂರ್ತಿಗಳು ಮತ್ತು ಗೋಡೆಗಳ ಮೇಲಿನ ಕಲಾಕೃತಿಗಳು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ಇಲ್ಲಿನ ಪ್ರತಿಯೊಂದು ಚಿತ್ರಕಲೆ ಮತ್ತು ಶಿಲ್ಪವು ಶತಮಾನಗಳ ಇತಿಹಾಸವನ್ನು ಹೇಳುತ್ತದೆ. ಮಠದ ಒಳಗೆ ಕೇಳಿಬರುವ ಪ್ರಾರ್ಥನೆಯ ಧ್ವನಿ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿಯನ್ನು ನೀಡುತ್ತದೆ. ಧರ್ಮ, ಇತಿಹಾಸ ಅಥವಾ ವಾಸ್ತುಶಿಲ್ಪ ಯಾವುದಾದರ ಮೇಲಾದರೂ ಆಸಕ್ತಿ ಇದ್ದರೆ ಈ ಸ್ಥಳ ಖಂಡಿತವಾಗಿ ನಿಮ್ಮನ್ನು ಆಕರ್ಷಿಸುತ್ತದೆ. ಟಿಬೆಟಿಯನ್ ಕಾಲನಿಯಷ್ಟೇ ಅಲ್ಲ, ಮುಂಡಗೋಡಿನ ಸುತ್ತಮುತ್ತಲಿನ ಪ್ರಕೃತಿಯೂ ಅಷ್ಟೇ ಸುಂದರವಾಗಿದೆ. ಹಸಿರು ಹೊಲಗಳು, ಕಾಡಿನ ರಸ್ತೆಗಳು ಮತ್ತು ದೂರದಲ್ಲಿ ಕಾಣುವ ಬೆಟ್ಟಗಳು ಇದೇ ಪ್ರದೇಶದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಬೆಳಗಿನ ಸೂರ್ಯನ ಕಿರಣಗಳು ಪ್ರಕೃತಿಯ ಮೇಲೆ ಬೀಳುವಾಗ ಇಡೀ ಪ್ರದೇಶವೇ ಒಂದು ಚಿತ್ರಕಲೆಯಂತೆ ಕಾಣುತ್ತದೆ. ಕೆಲವೊಮ್ಮೆ ಪ್ರಸಿದ್ಧ ಪ್ರವಾಸಿ ತಾಣಗಳಿಗಿಂತ ಇಂತಹ ಸರಳ ದೃಶ್ಯಗಳೇ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತವೆ. ಮುಂಡಗೋಡಿನಲ್ಲಿ ಅಂತಹ ಅನೇಕ ಕ್ಷಣಗಳು ನಿಮ್ಮನ್ನು ಎದುರುಗೊಳ್ಳುತ್ತವೆ. ಟಿಬೆಟಿಯನ್ ಕಾಲನಿಯನ್ನು ನೋಡಿದ ನಂತರ
ನಾವು ಯಾವುದೇ ಯೋಜನೆ ಇಲ್ಲದೆ ಒಂದು ಕಾಡಿನ ರಸ್ತೆಯತ್ತ ಹೊರಟೆವು. ಗುರಿಯೇ ಇರಲಿಲ್ಲ, ಕುತೂಹಲ ಮಾತ್ರ ಇತ್ತು. ಕಾಡಿನೊಳಗೆ ಸಾಗಿದಂತೆ ಸುತ್ತಮುತ್ತಲಿನ ಪ್ರಪಂಚವೇ ನಿಶಬ್ದವಾಗತೊಡಗಿತು. ಎತ್ತರದ ಮರಗಳು, ಪಕ್ಷಿಗಳ ಧ್ವನಿ ಮತ್ತು ತಂಪಾದ ಗಾಳಿ ಈ ಪ್ರಯಾಣವನ್ನು ಇನ್ನಷ್ಟು ವಿಶೇಷವಾಗಿಸಿತು. ಕೆಲವೊಮ್ಮೆ ನಾವು ಯೋಜಿಸಿದ ಪ್ರಯಾಣಗಳೇ ಅತ್ಯುತ್ತಮ ನೆನಪುಗಳನ್ನು ಕೊಡುವುದನ್ನು ಈ ದಿನ ಮತ್ತೊಮ್ಮೆ ಸಾಬೀತುಪಡಿಸಿತು. ಸಂಜೆಯ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದಂತೆ ಮುಂಡಗೋಡಿನ ಕಾಡುಗಳು ಚಿನ್ನದ ಬಣ್ಣದಲ್ಲಿ ಮಿನುಗತೊಡಗಿದವು. ಟಿಬೆಟಿಯನ್ ಸಂಸ್ಕೃತಿ, ಬೌದ್ಧ ಮಠಗಳು, ಸುಂದರ ದೃಶ್ಯಗಳು ಮತ್ತು ಕಾಡಿನ ಮಧ್ಯೆ ನಡೆದ ಆ ಅನಿರೀಕ್ಷಿತ ಅಡುಗೆ ಈ ಒಂದು ದಿನವನ್ನು ವಿಶೇಷವಾಗಿಸಿತು. ಮುಂಡಗೋಡು ಬಹುಶಃ ಪ್ರತಿಯೊಬ್ಬ ಪ್ರವಾಸಿಗನ ಪಟ್ಟಿಯಲ್ಲಿರದಿರಬಹುದು, ಆದರೆ ಅದೇ ಇದರ ವಿಶೇಷತೆ. ಸಂಸ್ಕೃತಿ ಮತ್ತು ಪ್ರಕೃತಿ ಒಂದಾಗುವ ಸ್ಥಳ. ಪ್ರತಿಯೊಂದು ರಸ್ತೆಯು ಒಂದು ಹೊಸ ಕಥೆಯನ್ನು ಹೇಳುವ ಸ್ಥಳ ಮತ್ತು ಕೆಲವೊಮ್ಮೆ ಅತ್ಯುತ್ತಮ ಪ್ರಯಾಣಗಳು ನಾವು ಯೋಜಿಸಿದ ಪ್ರಯಾಣಗಳೇ ಎಂದು ನೆನಪಿಸುವ ಸ್ಥಳ. ಮುಂದಿನ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕರ್ನಾಟಕದಲ್ಲಿ ಅಡಗಿರುವ ಸುಂದರ ತಾಣಗಳನ್ನು ಅನ್ವೇಷಿಸುತ್ತೀರಿ.